ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಶಾಲೆ. ಶಾಲೆಗೆ ಈಗಲೂ ತ್ಯಾಪೆ ಹಚ್ಚುತ್ತಲೇ ಇದ್ದಾರೆ. ಭಯದಲ್ಲಿಯೇ ಪಾಠ ಮಾಡಬೇಕು, ಕೇಳಬೇಕು. ಎಸ್, ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1880ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡಿದ್ರೆ ಗೋಡೆ ಅಲ್ಲಲ್ಲಿ ಬಿರುಕು, ಮರದ ಹಲಗೆಗಳು ಪೀಸ್ ಪೀಸ್. ಶಾಲೆ ಒಳಗೆ ಹೋಗಿ ತಲೆ ಎತ್ತಿ ನೋಡಿದ್ರೆ ಅಲ್ಲಲ್ಲಿ ಹಂಚು ಸೀಳು, ಹಂಚು ತೆಗೆದು ಬೇಕಾಬಿಟ್ಟಿ ಹಾಕಿರೋ ತಗಡಿನ ಶೀಟು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸುಮಾರು 1880ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಸ್ಕೂಲ್. ಇದು ಸುಮಾರು 144 ವರ್ಷ ಸರಾಸರಿ ಆಗಿರ್ಬೋದು. ಆದರೆ ಇಲ್ಲಿ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲವರೆಲ್ಲ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶತಮಾನ ಕಂಡ ಶಾಲೆಯ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಮಾಡಿಲ್ಲ. ನಾವು ಬಂದಿಲ್ಲಿ 10 ವರ್ಷ ಆಯ್ತು. ಈಗ ಇದ್ರ ಹಿಂದೆ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ನಿರ್ವಹಿಸಿ ಹೋಗ್ಯಾರ. ಮೊದಲು 1997ರವರೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎರಡೂ ಕೂಡೇ ಶಾಲೆಗಳು ಪ್ರಾರಂಭ ಆಗ್ತಿವೆ. 97ರಲ್ಲಿ ಹೆಣ್ಮಕ್ಳ ಶಾಲೆ ಬೇರೆ, ಗಂಡು ಮಕ್ಕಳ ಶಾಲೆ ಬೇರೆಯಾಗಿ ಬೇರ್ಪಟ್ಟು ಈಗ ಸುಮಾರು ನಮ್ಮ ಗಂಡು ಮಕ್ಕಳ ಶಾಲೆಯಲ್ಲಿ 112 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಶಾಲೆಯಲ್ಲಿ 155 ಜನ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರದಿಂದ ದೊರೆತಕ್ಕಂಥ ಬಿಲ್ಡಿಂಗ್ಗಳಕ್ಕೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಇರುವುದರಿಂದ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗ್ತೈತಿ. ಆಮೇಲೆ ರಿಪೇರಿಗಳಾದರೂ ಮೈನರ್ ರಿಪೇರಿಗಳನ್ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ನಾವು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಇದನ್ನು ತಂದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕಾಗಿ ಇದರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಸಲುವಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡಗಳನ್ನ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ SDMC ಅವ್ರ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಪುರಾತನ ಶಾಲೆಗೆ 7 ಶಾಲಾ ಕಟ್ಟಡಗಳಿವೆ. ಆದ್ರೆ ಜೋರಾಗಿ ಒಂದು ಅಡ್ಡ ಮಳೆ ಸುರಿದ್ರೆ ಸಾಕು, ಮಳೆ ನೀರು ಸೋರಿ ಶಾಲೆ ಆವರಣ ಸಂಪೂರ್ಣ ರಾಡಿಯಾಗಿ ಬಿಡುತ್ತೆ. ಓದೋಕೆ ಆಗ್ಲಿ ಬರೆಯೋಕೆ ಆಗ್ಲಿ ಭಯ ಆಗತ್ತಂತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಮಕ್ಕಳದ್ದು ಹಾಗೂ ಪೋಷಕರದ್ದು. ಶಾಲೆ 1880 ಇಸ್ವಿದಾಗ ಸ್ಟಾರ್ಟ್ ಆಗಿದ್ರಿ. ಈಗ 140 ವರ್ಷ ಆಗ್ತಾ ಬಂತ್ರಿ. ಇಲ್ಲಿ ತನಕ ಇನ್ನೂ ಶಾಲೆ ಸರ್ಕಾರ ವತಿಯಿಂದ ಯಾವುದೇ ಸುಧಾರಣೆ ಆಗಿಲ್ಲ. ಇದ್ರ ಬ್ರಿಟಿಷ್ ಕಾಲದಾಗ ಇತ್ರದಿಂದ ಹಂಗೆ ಮುಂದುವರ್ಕೊಂಡು ಬಂದೈತಿ. ಮತ್ತು ಶಿಕ್ಷಣ ಇಲ್ಲಿ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗೋದೈತಿ. ಉನ್ನತ ಹುದ್ದೆದಾಗ ಹುಡುಗರು ಹೋಗಿದ್ದವ್ರು ಇಲ್ಲಿಂದ ಕಲಿತ. ಆದರೆ ಸರ್ಕಾರದಿಂದ ಒಳ್ಳೆಯ ಸ್ಕೂಲ್ಗೆ ಏನು ಬೇಕು ಬಿಲ್ಡಿಂಗ್ ಆದಿದ್ದು ಏನು ಆಗಿಲ್ಲ. ಅದು ಆಗಬೇಕಂತ ನಮ್ಮ ಅನಿಸಿಕೆ ಐತಿ. ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೆವು ಹೆಡ್ ಮಾಸ್ತರ್ ಕಡೆ ಹೇಳಿಸಿ. ನಾವು ಅರ್ಜಿ BO ಸಾಹೇಬ್ರಿಗೆ ಕೊಟ್ಟಿದ್ದೇವೆ. BO ಸಾಹೇಬ್ರು ಬಂದು ಒಂದು ಸ್ವಲ್ಪ ನೋಡಿ ಹೋಗಿದ್ದಾರೆ. ಆದರೆ ಇನ್ನೂ ಏನೇನು ಕೆಲಸ ಆಗಬೇಕು, ಸುಧಾರಣೆ ಆಗಬೇಕು ಮಕ್ಕಳ ಹಿತದೃಷ್ಟಿಯಿಂದ, ಅವು ಆಗಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಚೆಲ್ಲ ಒಳಗೆಲ್ಲ ಸೋರ್ತಿತ್ತು, ಹಂಚೆಲ್ಲ ಹೊಡೆದವ್ರಿ. ಆದರೂ ಸ್ವಲ್ಪ ಮೈನರ್ ಕೆಲಸ ಮಾಡಿದ್ದಾರೆ. ಹಂಚು ಹಾಕೋದು ಮಾಡೋದು ಮಾಡಿದ್ದಾರೆ. ಮೊದಲಿನ ಕಟ್ಟಿಗೆ ಎಲ್ಲ ಹುಳ್ತಿದ್ದಾವೆ ಮಾಡಿದಾವೆಲ್ಲ ಅನಾಹುತ ಆಗಬಾರ್ದಂತ ಸರ್ಕಾರ ಸ್ವಲ್ಪ ಈ ಕಡೆ ನಿರ್ಲಕ್ಷ್ಯ ವಹಿಸಿ ಗಮನ ಕೊಡಬೇಕಂತ ನಾನು ಅನಿಸಿಕೆ ರೀ. ಆದಷ್ಟು ಬೇಗ ಎಲ್ಲ ಊರಾಗ ಹೊಸ ಶಾಲೆಗಳು ಆಗಿದಾವೆ. ಆ ಪ್ರಕಾರ ನಮ್ಮ ಊರಾಗೂ ಹೊಸ ಬಿಲ್ಡಿಂಗ್ ಆಗಬೇಕಾ, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇವರು. ಅದಕ್ಕೆ ಉನ್ನತ ಶಿಕ್ಷಣ ಇನ್ನೂ ಕೂಡ ಹಂಗೆ ಅನುಕೂಲ ಮಾಡಿ ಕೊಡಬೇಕು ಸರ್ಕಾರದವರ ನಂದು ಬೇಡಿಕೆ ಇದೆ. ಶಾಲಾ ಕಟ್ಟಡ ಇಷ್ಟೊಂದು ಶಿಥಿಲಗೊಂಡ್ರೂ ಯಾರು ಕ್ಯಾರೆ ಅಂತಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದ್ ನೋಡ್ಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನಮ್ದು ಬಾತ್ರೂಮ್ ಇಲ್ರಿ. ಗಂಡಸು ಮಕ್ಕಳು ಹೊಂಟ್ರ ಕಡಿ ಎದ್ದು ನಿಂದಿರ್ಬೇಕ್ರಿ. ರೋಡ್ ಸೈಡ್ ಕೂಡ್ಬೇಕು ನಾವು. ಭಾಳ ಏನಾದ್ರಿ ಊರ್ ಸುತ್ತ ಎಲ್ಲ ಜನ ಓಡಾಡ್ತಾರ. ಹಿಂಗೆ ಕೂಡ್ತೀವಿ. ಎಷ್ಟು ಹುಲ್ಲದ ಹುಳ ಬಂದ್ರೇನು, ಹೊತ್ತು ಬಂದ್ರೇನು, ರಾತ್ರಿ ಅದ ಹಗಲದ, ನಮ್ದು ಕೈಲಾಗದವ್ರು ಯಾವಾಗ ಬರ್ತದ ಗೊತ್ತಾಗಲ್ಲ. ಸಂಡಾಸ್ ಎರಡು ಕಾಲ್ ಮುರಿದ ಸಾಬ್ರೆ, ನೆಲ್ಲಕ್ ಬಗಲ್ಲ, ಸಂಡಸ್ ಹೋಲಕ್ ಬಗಲ್ಲ. ತೋನ ಏನದ ನನಗ. ಇದೆಂತಹ ಪರಿಸ್ಥಿತಿ! ಸ್ವಾತಂತ್ರ್ಯ ಬಂದು 77 ವರ್ಷಗಳೇ ಕಳೆದ್ರು ನಾವೆಲ್ಲ ಇನ್ನೂ ಅದ್ಯಾವ ಕಾಲದಲ್ಲಿ ಇದ್ದೀವಪ್ಪ ಅನ್ಸುತ್ತೆ. ಯಾಕಂದ್ರೆ ನಮ್ಮನ್ನ ಆಳುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬದುಕಿದ್ದಾರಾ ಇಲ್ಲ ಸತ್ತಿದ್ದಾರಾ ಅಂತ ಅನುಮಾನ ಶುರುವಾಗುತ್ತೆ.
ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಶಾಲೆ. ಶಾಲೆಗೆ ಈಗಲೂ ತ್ಯಾಪೆ ಹಚ್ಚುತ್ತಲೇ ಇದ್ದಾರೆ. ಭಯದಲ್ಲಿಯೇ ಪಾಠ ಮಾಡಬೇಕು, ಕೇಳಬೇಕು. ಎಸ್, ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1880ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡಿದ್ರೆ ಗೋಡೆ ಅಲ್ಲಲ್ಲಿ ಬಿರುಕು, ಮರದ ಹಲಗೆಗಳು ಪೀಸ್ ಪೀಸ್. ಶಾಲೆ ಒಳಗೆ ಹೋಗಿ ತಲೆ ಎತ್ತಿ ನೋಡಿದ್ರೆ ಅಲ್ಲಲ್ಲಿ ಹಂಚು ಸೀಳು, ಹಂಚು ತೆಗೆದು ಬೇಕಾಬಿಟ್ಟಿ ಹಾಕಿರೋ ತಗಡಿನ ಶೀಟು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸುಮಾರು 1880ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಸ್ಕೂಲ್. ಇದು ಸುಮಾರು 144 ವರ್ಷ ಸರಾಸರಿ ಆಗಿರ್ಬೋದು. ಆದರೆ ಇಲ್ಲಿ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲವರೆಲ್ಲ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶತಮಾನ ಕಂಡ ಶಾಲೆಯ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಮಾಡಿಲ್ಲ. ನಾವು ಬಂದಿಲ್ಲಿ 10 ವರ್ಷ ಆಯ್ತು. ಈಗ ಇದ್ರ ಹಿಂದೆ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ನಿರ್ವಹಿಸಿ ಹೋಗ್ಯಾರ. ಮೊದಲು 1997ರವರೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎರಡೂ ಕೂಡೇ ಶಾಲೆಗಳು ಪ್ರಾರಂಭ ಆಗ್ತಿವೆ. 97ರಲ್ಲಿ ಹೆಣ್ಮಕ್ಳ ಶಾಲೆ ಬೇರೆ, ಗಂಡು ಮಕ್ಕಳ ಶಾಲೆ ಬೇರೆಯಾಗಿ ಬೇರ್ಪಟ್ಟು ಈಗ ಸುಮಾರು ನಮ್ಮ ಗಂಡು ಮಕ್ಕಳ ಶಾಲೆಯಲ್ಲಿ 112 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಶಾಲೆಯಲ್ಲಿ 155 ಜನ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರದಿಂದ ದೊರೆತಕ್ಕಂಥ ಬಿಲ್ಡಿಂಗ್ಗಳಿಗೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಇರುವುದರಿಂದ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗ್ತೈತಿ. ಆಮೇಲೆ ರಿಪೇರಿಗಳಾದರೂ ಮೈನರ್ ರಿಪೇರಿಗಳನ್ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ನಾವು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಇದನ್ನು ತಂದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕಾಗಿ ಇದರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಸಲುವಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡಗಳನ್ನ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ SDMC ಅವ್ರ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಪುರಾತನ ಶಾಲೆಗೆ 7 ಶಾಲಾ ಕಟ್ಟಡಗಳಿವೆ. ಆದ್ರೆ ಜೋರಾಗಿ ಒಂದು ಅಡ್ಡ ಮಳೆ ಸುರಿದರೆ ಸಾಕು, ಮಳೆ ನೀರು ಸೋರಿ ಶಾಲೆ ಆವರಣ ಸಂಪೂರ್ಣ ರಾಡಿಯಾಗಿ ಬಿಡುತ್ತೆ. ಓದೋಕೆ ಆಗ್ಲಿ ಬರೆಯೋಕೆ ಆಗ್ಲಿ ಭಯ ಆಗತ್ತಂತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಮಕ್ಕಳದ್ದು ಹಾಗೂ ಪೋಷಕರದ್ದು. ಶಾಲೆ 1880 ಇಸ್ವಿದಾಗ ಸ್ಟಾರ್ಟ್ ಆಗಿದ್ರಿ. ಈಗ 140 ವರ್ಷ ಆಗ್ತಾ ಬಂತ್ರಿ. ಇಲ್ಲಿ ತನಕ ಇನ್ನೂ ಸಾಲಿ ಸರ್ಕಾರ ವತಿಯಿಂದ ಯಾವುದೇ ಸುಧಾರಣೆ ಆಗಿಲ್ಲ. ಇದ್ರ ಬ್ರಿಟಿಷ್ ಕಾಲದಾಗ ಇದ್ದಿದ್ದರಿಂದ ಹಂಗೆ ಮುಂದುವರ್ಕೊಂಡು ಬಂದೈತಿ. ಮತ್ತು ಶಿಕ್ಷಣ ಇಲ್ಲಿ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗೋದೈತಿ. ಉನ್ನತ ಹುದ್ದೆದಾಗ ಹುಡುಗರು ಹೋಗಿದ್ದವ್ರು ಇಲ್ಲಿಂದ ಕಲಿತೆ. ಆದರೆ ಸರ್ಕಾರದಿಂದ ಒಳ್ಳೆಯ